ಗೇಟ್ ಓಪನ್ ಮಾಡ್ಕೊಂಡೆ ಕಾಯ್ತಾ ಇದೆ. ಇಲ್ಲ ಇಲ್ಲ ನೋಡು, ಸಮಾಧಿ ಜಾಸ್ತಿ ಇದೆ. ಅಲ್ಲೊಂದು ಇಲ್ಲಿ. ಆದರೂ ಎದೆಯಲ್ಲಿ ಡವ ಡವ ಅಂತದೆ. ಫಸ್ಟ್ ಟೈಮು ಈ ಥರ ನಾನು ಮಾಡ್ತಾ ಇರೋದು. ಬಾಡು ಗೊನೆ ಕೆಳಗೆ ಬಂದವನೇ ತಾಕಬಿಟ್ಟರು ಇವನ್ನ. ಸಾಕು ಆಮೇಲೆ ಹಾಕೊಂಡು ಇಕ್ಬಿಟ್ಟರು. ಯಾವ ಕನ್ನಡನ ಇದು? ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸಮಾಧಿ ಮೇಲ್ ಕುತ್ಕೊಂಡು ತಿಂತಾ ಇರೋದು, ಅದು ಸ್ಮಶಾನದಲ್ಲಿ. ಯಾಕೆ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ಇವತ್ತು ನಿಮ್ಗೋಸ್ಕರ ಅಂತ ಹೊಸ ತರ ವಿಡಿಯೋ ಮಾಡ್ತಾ ಇದೀವಿ ನಮ್ ಬ್ಲಾಗ್ ಚಾನಲ್ ಅಲ್ಲಿ. ಯಾವ ತರ ಅಂದ್ರೆ, ಯಾರು ಇಲ್ದೇ ಇರೋ ಜಾಗದಲ್ಲಿ, ನಿಗೂಢವಾಗಿರೋ ಜಾಗದಲ್ಲಿ ಇವತ್ತು ಅಮಾಸೆ ರಾತ್ರಿ ದಿನ ಊಟ ಮಾಡಕ್ ಹೋಯ್ತಾ ಇದೀವಿ. ಅದು ನಾನ್ ವೆಜ್, ಗೊತ್ತಲ್ಲ. ಈಗ ಹೋಯ್ತಾ ಇದೀವಿ ಹೋಟ್ಲುಗೆ, ನಾನ್ ವೆಜ್ ತಗೋತೀವಿ, ಅಲ್ಲಿಂದ ಸಮಾಧಿ ಮ್ಯಾಕ್ ಹೋಗೋಣ. ಬನ್ನಿ ಹಂಗೆ ನಮ್ ಜೊತೆ ಜರ್ನಿ ಮಾಡಿ. ಇವತ್ತಿಂದ ಬೇರೆ ತರ ವಿಚಿತ್ರ ವಿಡಿಯೋಗಳೆಲ್ಲ ಬರ್ತಾ ಇರ್ತವೆ ನಿಮ್ಗೋಸ್ಕರ. ನೋಡ್ತಾ ಇರಿ ಹಿಂಗೆ. ನಾರ್ಮಲ್ ಆಗಿ ಲೋಕಿ ವಿಡಿಯೋದಲ್ಲಿ ತಿನ್ನೋದೆಲ್ಲ ನೋಡಿದಿರಿ. ಇವತ್ತು ಸ್ಪೆಷಲ್ ಜಾಗದಲ್ಲಿ ಸ್ಪೆಷಲ್ ಊಟ ತಿನ್ಸ್ತಾ ಇದೀವಿ. ಅದು ಹೆಂಗಿರ್ತದ ಮಜಾ ನೋಡೋಣ ಬನ್ನಿ. ಯಾರು ಇಲ್ದೇ ಇರೋದು ಜಾಗದಲ್ಲಿ ಏನೇನಾಗುತ್ತೆ ವಿಡಿಯೋದಲ್ಲಿ ಎಲ್ಲ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಸ್ವಾಗತಂ ಸುಸ್ವಾಗತಂ. ಹೇಳು, ನಿನ್ಗೆ ಈಗ ಹೊಸ ಜಾಗ ಕರ್ಕೊಯ್ತೆ ಭಯ ಆಯ್ತದ ನಿನ್ಗೆ? ಬಸ್ಸು ನನಗೇನು ಭಯ ಆಗಲ್ಲ. ಇಷ್ಟ ದಿನ ಬೆಳಕಲ್ಲಿ ತಿಂತಿದೆ, ಇವಾಗ ಕತ್ಲಲ್ಲಿ ತಿಂತಾನೆ. ಯಾವ ತರ ಇರುತ್ತೆ, ಯಾವ ತರ ತಿನ್ಬೋದು ಅಂತ ನಾನು ಕ್ಯೂರಿಯಾಸಿಟಿ ಇದೆ. ಬಸ್ಸು ಹೋಗಿ ಟ್ರೈ ಮಾಡೋಣ ಬಾ. ಎಲ್ಲಾರು ತಿನ್ನನ. ಲೋಕಿ ಬಾಸ್ಗೆ ಭಯ ಆಯ್ತಾ ಇಲ್ವಂತೆ, ಆದ್ರೂ ನನ್ಗೆ ಗೊತ್ತಾಯ್ತದೆ ಒಳಗಡೆ ಒಂಚೂರು ಅಂತದೆ. ಇಲ್ಲ ಬಸ್ಸು, ನನಗಿದೆಲ್ಲ ಎಲ್ಲ ಹೊಸ ಪ್ರಯತ್ನ ಅಲ್ವಾ, ಒಂದೊಂದ್ಸಲ ಒಂದೊಂದ್ ತರ ಭಯ ಇದ್ದೇ ಇರ್ತದೆ. ಅದೇನ್ ತಿನ್ನೋದ್ರಲ್ಲಿ ಏನ್ ಭಯ ಏನಿಲ್ಲ, ಜಾಗದ ಮೇಲೆ ಭಯ ಅಷ್ಟೇ ಅಂತ ಹೇಳ್ತಾನೆ. ಆದ್ರೂ ನಮ್ಗ್ ಭಯ ಇಲ್ಲ, ನಾವು ದೆವ್ವ ನಂಬಲ್ಲ. ಅದಕ್ಕೆ ನಿಮ್ನ ಕರ್ಕೊಯ್ತಾ ಇದೀವಿ, ಅಲ್ಲಿ ತಿಂತೀವಿ. ಯಾವ ದೆವ್ವ ಅಲ್ಲ, ದೇವ್ರನ್ನು ನಂಬಲ್ಲ. ದೆವ್ವ ದೇವ್ರು ಯಾವ್ದು ನಂಬಲ್ಲ. ಕೆಲ್ಸ ಮಾತ್ರ ನಂಬದ್ ನಾವು ಮಾತ್ರ. ಭಕ್ತಿ ಇರ್ಬೇಕು, ಅದ್ ಮನ್ಸಲ್ಲಿ ಇದ್ರೆ ಸಾಕು. ಅದು ತೋರ್ಸ್ಕೊಳಕ್ಕೆ ಏನ್ ಹೋಗಂಗಿಲ್ಲ. ನಮ್ ಡ್ರೈವರ್ ನೋಡಿ ನೋಡ್ಕೊಂಡ್ ಕೆಚ್ಚಪ್ಪ. ಭಯ ಇಲ್ಲ, ತಲೆ ಕೆಡಿಸ್ಕೊಬೇಡಿ. ಗಾಡಿ ಮುಂದೆ ನೋಡ್ಕೊಂಡ್ ಕೆಚ್ಚಿ. ಏನಿಲ್ಲ, ಏನ್ಕು ಎದ್ರಕಬಾರ್ದು, ಮುಂದೆ ಹೋಯ್ತಾ ಇರ್ತದೆ. ಇವಾಗ ಸ್ಟ್ರೈಟ್ ಹೋಗೋಣ, ಊಟ ತಗೊಳ್ಳೋಣ, ವಿಡಿಯೋ ಮಾಡೋಣ. ಬರ್ರಿ. ಮನೆಗೆ ಊಟ ಗೀಟ ಎಲ್ಲ ತಗೊಂಡಿದ್ದಾಯ್ತು. ಈಗ ಸ್ಮಶಾನ ಹುಡಿಕೊಂಡು ಹೋಯ್ತಾರನ. ಬನ್ನಿ, ನೋಡಿದ್ದೀನ ಸ್ಮಶಾನ ಎಲ್ಲಾದ್ರು? ನಡಿ ಸಿಕ್ಕಿದ ಸ್ಮಶಾನಕ್ಕೆ ಹೋಗೋಣ, ನಡೀರಿ. ಯಾವ್ದು ಸಿಗ್ತದೋ ಅದೇ ಸ್ಮಶಾನದಲ್ಲಿ ಊಟ ಇವತ್ತು. ಯಾರು ಇವ್ರಲ್ಲ? ಊಟ ಮಾಡಕ್ ಬಾಳೆ ಎಲೆ ಇರ್ಲಿಲ್ಲ ಅಂದ್ಬಿಟ್ಟು ಇಲ್ಲೆಲ್ಲ ರೋಡ್ ಸೈಡ್ ಹಾಕ್ಬಿಟ್ಟು ಬಾಳೆ ಎಲೆನೂ ಕದೀತಾ ಇದೀವಿ. ಹೋಗ್ಬಿಟ್ಟಿರಪ್ಪ ಆಮೇಲೆ ಅವನ್ಬಿಟ್ಟಿ ಗೊನೆ ಕೆಳಗ್ ಬಂದವನೇ ತಾಕಬಿಟ್ಟರು ಇವನ್ನ. ಸಾಕು ಆಮೇಲೆ ಹಾಕೊಂಡು ಇಕ್ಬಿಟ್ಟರು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಯಾರು ನಡ್ಕೋಯ್ತವ್ರೆ, ಅದು ಯಾರು ನಡ್ಕೋಯ್ತವ್ರೆ? ಯಾರೋ ಬರತ್ತು ನಡೆಯಬೇಕು. ಯಾವ್ದೋ ಸ್ಮಶಾನ ಅನ್ಬಿಟ್ಟು ಯಾವ್ದೋ ಭೂತ್ ಬಂಗ್ಲೆ ತಕ್ಕ ಕರ್ಕೊಯ್ತಾ ಇದ್ದೀರಲ್ರು. ಹೋಗೋ ದಾರಿನೇ ಹಿಂಗೈತೆ. ಮುಂದೆ ಹೆಂಗಾಯ್ತು ಗುರು, ಇಲ್ಲೆಲ್ಲ ಹುಡುಕ್ತೋ ಯಾವ್ದೋ ಭೂತ್ ಬಂಗ್ಲೆ ತರ ಐತೆ. ಒಂದು ಸ್ಮಶಾನ, ಒಂದು ಸಮಾಧಿನೂ ಕಾಣಿಸ್ತಾ ಇಲ್ಲ. ನಡಿ, ಆ ಬೇಲಿತ್ತೂರ್ ಬಂದಿದ್ಕು ಏನು ಉಪಯೋಗ ಇಲ್ಲ. ಈಗ ಹೋಗ್ಬಿಟ್ಟು ಒಂದ್ ಸ್ಮಶಾನನಾರು ಹುಡ್ಕನ. ಇಲ್ಲಿ ನಮ್ಗೆ ಏನು ಅನ್ಸ್ತಿಲ್ಲ, ನಿಮ್ಗೆ ನೋಡೋಕೆ ಏನ್ ಅನ್ಸ್ತದೆ? ಏನಾದ್ರು ನಮ್ಗೆ ಅನ್ಸ್ಬೇಕಲ್ಲ, ಓ ಇಲ್ಲಿ ಯಾರು ಇಲ್ಲ ತಿನ್ಬೋದು ಅಂತ ಅನ್ಸ್ಬೇಕಲ್ಲ. ಇಲ್ಲಿ ಸ್ಮಶಾನ ಗಿಶಾನ ಏನಿಲ್ಲ. ನೆಕ್ಸ್ಟ್ ಸ್ಮಶಾನಕ್ಕೆ ಹೋಗೋಣ, ಹುಡುಕೊಂಡು ಹೋಗೋಣ ಬನ್ನಿ. ಕಾಣಿಸ್ತದ ಭೂತ್ ಬಂಗ್ಲೆ? ಕಾಣಿಸ್ತಾ ಇದೆ. ಇವನು ಇಲ್ಲೇ ಸಾಕು ಅಂತಾನೆ. ಇಲ್ಲೇ ತಿನ್ರಿ ಅಂತ. ನೋಡಿ, ಒಳ್ಳೆ ಮರ, ಯಾರು ಇಲ್ಲ. ಮರ್ಮೆ ಸ್ಮಶಾನಕ್ಕೇನೋ ಬಂದು ಎಲ್ಲ ತಂತಿ ಬೇಲಿ ಹಾಕ್ಬಿಟ್ಟವ್ರಲ್ಲ, ಹೆಂಗೋಗೋದು? ಸ್ಮಶಾನ ಇನ್ನ ಅಲ್ಲಿರೋದು ಸರ್, ಮುಂದೆ ನಡ್ರಿ. ಗೇಟ್ ಓಪನ್ ಮಾಡ್ಕೊಂಡೆ ಕಾಯ್ತಾ ಇದೆ. ಸ್ಮಶಾನಕ್ಕೆ ಗೇಟ್ ಇಕ್ಕವ್ರೆ, ನಾವು ತಂತಿ ಬೇಲಿ ಯಾರಕ್ಕೆ ಹೋದ್ರೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬನ್ನಿಲಿ ಓಪನೇ ಮಾಡ್ಬಿಟ್ಟವ್ರಲ್ಲ. ಆದ್ರೂ ಒಂಥರ ಭಯ ಗುರು. ಏನ್ ಶಶಿ? ಇನ್ನೂ ಒಂಥರ ನಮ್ಗೆ ಭಯದ ಭಯಲ್ಲ. ಸ್ಮಶಾನ ನೋಡೋ ಗೋರಿಗಳು ಇಲ್ಲ. ಗೋರಿ ಕಾಣಿಸ್ತದ? ತೋರ್ಸು. ಇಲ್ಲಿ ಸಸಿ ಗೋರಿ. ಎಲ್ಲ ಗೋರಿಗಳವೆ.
ರುದ್ರಭೂಮಿ ಇಲ್ಲಿ ಟಾಪು ಇಲ್ಲಿ ಸುಡ್ತಾರೆ. ಸುಡೋವನ ಇಲ್ಲಿ ಸುಡೋಕೆ ಅಂತ ಕಟ್ಟಿರೋದು ಕಣ, ಇಲ್ಲಿ ಸುಡ್ತಾರೆ. ಸುಟ್ಬಿಟ್ಟು ಇದನ್ನ ತಗೊಂಡೋಗಿ ಇಲ್ಲಿ ಹಾಕ್ತಾರೆ. ಬಾ ಬಾ ಹಾವು ಗೀವು ಇರ್ಬೋದೇನೋ ಅಂತ ಎದುರಿಸ್ತೆ. ಬನ್ನಿ. ಇಲ್ಲ ಇಲ್ಲ ನೋಡು ಸಮಾಧಿ ಜಾಸ್ತಿ ಇದೆ. ಅಲ್ಲೊಂದು ಅಲ್ಲೊಂದು ಇಲ್ಲಿ. ಬಾ ಬಾ 10 ರೂಪಾಯಿನ. ಎಷ್ಟು ಬೇಕು ಸರ್ ನಿಮಗೆ? ಇಲ್ಲೊಬ್ರು ಹಾಕವ್ರೆ, ಇಲ್ಲೊಬ್ರು ಮನ್ಗವ್ರೆ, ಅಲ್ಲೊಬ್ರು ಸುಮಾರು ಒಂದು ಇಲ್ಲಿ ಒಂದು 20-25 ಜನನಂತೂ ಮಣ್ಣು ಮಾಡವ್ರೆ. ಏ ಜಾಸ್ತಿ ಅಲ್ಲ ಗುರ್ತಿರೋದು. ಇಲ್ಲಿ 100 ಜನ ನಮ್ಗೆ ಕಾಣ್ತಿಲ್ಲ. ಇಲ್ಲಿ ಎಲ್ಲ ಗುರ್ತಿರೋದು ಒಂದು 20-25 ಸಮಾಧಿಗಳು ಮಾತ್ರ. ಮಿಕ್ಕಿದ್ದೆಲ್ಲ ಮಟ್ಟ ಆಗ್ಬಿಟ್ಟವೆ. ಇಲ್ಲೇ ಸುಡೋ ಜಾಗ. ಕೊನೆಗೂ ಸಮಾಧಿನೇ ಅಂದ್ರೆ ಸ್ಮಶಾನನೇ ಹುಡುಕ ಬಂದಿದ್ದೀವಿ ಊಟ ಮಾಡ್ಬೇಕು ಅಂತ. ಯಾರ ಜಾಗನ ಏನೋ ಗೊತ್ತಿಲ್ಲ, ಇಲ್ಲೇ ಊಟ ಮಾಡೋಣ. ನೋಡೋಣ, ಏನಾರು ಸೌಂಡ್ ಬಂದ್ರೆ ಮಾತ್ರ ಎದ್ರ ಕಬಡಿಕೊಂಡ್ರೆ ನಾನು ಇದ್ದೀನಿ. ಎಡೆನೇ ಊಟ ಮಾಡ್ದಂಗೆ ಮಾಡ್ತೀವಿ. ಅದೇ ನಮ್ಮ ಸ್ಪೆಷಲ್ಲು. ಹಾಕ್ರಿ, ಅಷ್ಟೇ ನಮ್ಮ ಫೇವ್ರೇಟು. ಏನು ಹೇಳು? ಬಾಡು ಬಾಸು, ಒಂದಿನ ಇಲ್ಲೇ ಅಡುಗೆ ಮಾಡ್ಬೇಕು ಬಾಸು. ಇದೆಲ್ಲ ನೋಡ್ತಾ ಇರೋ ನಿಮ್ಗೆ ಏನು ಅನಿಸ್ತದೆ? ನನ್ನ ಮಕ್ಕಳು ನೋಡ್ದ ಬಾಡ್ ತಿಂದು ತೋರಿಸ್ತಾ ಇರೋ ಇವಾಗ ಏನೇನೋ ಮಾಡ್ತಾವ್ರೆ. ಎಲ್ಲ ವಿಚಿತ್ರವಾಗಿ ಮಾಡಬೇಕು, ಭಯ ಇರಬಾರ್ದು ಜನಕ್ಕೆ. ಅದಕ್ಕೆ ತೋರಿಸ್ತಾ ಇದ್ದೀವಿ, ಭಯ ಪಡಬೇಡಿ. ಬ್ಯಾಟಿಂಗ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಲೋಕಿ ಬಸ್ ಜೊತೆ ಡಿಫ್ರೆಂಟ್ ಜರ್ನಿ ಇವತ್ತಿಂದ ಸ್ಟಾರ್ಟು. ಎಲ್ಲ ಇನ್ಮೇಲೆ ವಿಚಿತ್ರ ಲಾಕ್ಸು, ವಿಚಿತ್ರ ಲಾಕ್ಸು ನಿಮ್ಗೋಸ್ಕರ ಬರ್ತಾ ಇರ್ತದೆ. ನೋಡ್ತಾ ಇರಬೇಕು ಕುತೂಹಲದಿಂದ. ಬನ್ನಿ, ಯಾರು ಹೆದರ್ಕೋಬೇಡಿ, ಅವ್ರು ಏನು ಮಾಡಲ್ಲ. ಅನ್ಕೊಂಡವ್ರೆ ನಾವು ಸುಮ್ಮನೆ ಊಟ ಮಾಡ್ಕೊಂಡು ಸುಮ್ಮನೆ ಹೊಂಟೋಗೋಣ. ಕುಂತ್ಕೋತೀನಿ ಧೈರ್ಯವಾಗಿ, ಧೈರ್ಯ ಮಾಡಿ ಬಾಸ್ ಹೇಳೋರೆ ಅಂತ. ಆದರೂ ಎದೆಯಲ್ಲಿ ಡವ ಅಂತದೆ. ಫಸ್ಟ್ ಟೈಮು ಈ ಥರ ನಾನು ಮಾಡ್ತಾ ಇರೋದು. ನೋಡೋಣ ಯಾವ ಥರ ಫೀಲ್ ಆಗುತ್ತೆ ಅಂತ. ಹೆದರ್ಕೊಂಡು ದೆವ್ವ ಹಿಡ್ಕೊಬಿಡ್ತದೆ ಅಂದ್ಬಿಟ್ಟು ಚಪ್ಲಿ ಹಾಕೊಂಡ್ರೆ ದೆವ್ವ ಹಿಡ್ಕೊಳಲ್ಲ ಅಂತ ಯಾರು ಹೇಳಿದ್ರಂತೆ. ಚಪ್ಲಿ ಹಾಕೋ ಕೂತವನೆ. ಅದೇನೋ ನೋಡೋಣ, ಅದನ್ನು ಪ್ರಯೋಗ ಮಾಡ್ತಾ ಇದ್ದೀನಿ. ದೆವ್ವ ಇಲ್ಲ ಅಂತಾರೆ, ಆದರೂ ಮನಸ್ಸಲ್ಲಿ ಒಂದು ಭಯ ಇರ್ತದೆ. ಟ್ರೈ ಮಾಡೋಣ ಈಗ, ಬನ್ನಿ ಬಸ್ಸು. ಬನ್ನಿ ಬಸ್. ಒಳ್ಳೆ ಬಾಡಂತೂ ತಂದಿದ್ದೀರಿ. ಚಳಿ ಬೇರೆ ಆಯ್ತದಲ್ಲ ಬಸ್ಸು. ಆಸಾಡೋದು ಗಾಳಿ ಅಂದರೆ ಇನ್ನೇನು. ಒಂಚೂರು ಸೇರುವ ಹಾಕೋಬಿಡಿ. ಹಾಕಿ ಬಸ್ಸು. ಏನು ಆದ್ರೂ ಸ್ಪೆಷಲಾಗಿ ಸಖತ್ತಾಗಿ ಮಡಗಿದ್ರಿ ಬಸ್ಸು. ಒಳ್ಳೆ ಇದು ಮಡಗ್ದಂಗೆ. ಏನು ಬಸ್ಸು, ಇಲ್ಲೊಂದು ಗುಡ್ಡೆ. ಮೂರು ಗುಡ್ಡೆ ಬಸ್ಸು. ಇವಾಗ ಏನಾರು ದೆವ್ವ ಬಂದು ನಿಮ್ಮ ಹೆಗ್ಲ ಮೇಲೆ ಕುತ್ಕೊಬಿಟ್ರೆ ಏನು ಮಾಡ್ತೀರಿ? ಅದಕ್ಕೂ ಒಂದು ನಮ್ಮ ಬಾಳು ಫೇಮಸ್ ಅಲ್ಲ ತಿನ್ನಕ್ಕೆ. ಅದಕ್ಕೂ ಒಂದು ಪೀಸ್ ಕೊಟ್ಬಿಡ್ತೀನಿ. ಹೊರಟೈತೆ ತಿನ್ಕೊಂಡು. ದೆವ್ವ ಬಂದರೆ ಅದಕ್ಕೊಂದು ಕಬಾಬು, ನಮ್ಗೊಂದು ಕಬಾಬು. ಫ್ರೆಂಡ್ ಮಾಡ್ಕೊಬಿಡೋಣ. ಅದೇನೋ ಮುರ ಅಂತ ಬಸ್ಸಲ್ಲೆಲ್ಲ. ಹೌದಾ? ಅದು ಎಲ್ಲೇ ತಿಂದು ಒಂದೇ ಸಲ ಬಾರಿಸ್ತಾ ಇರಬೇಕು. ಛತ್ರಿ ನನ್ ಮಗ ಕಣ್ಣ. ತಡಿ ಬಸ್ಸು. ಬಸ್ಸು ಶೃಂಗಾರ ಮಾಡೋದು ಬೇಡವೆ? ಇದೇನಾ? ಸೌತೆಕಾಯಿ, ಈರುಳ್ಳಿ. ನಾವೆಲ್ಲೋದ್ರೂ ಗೊತ್ತಲ್ಲ ನಮ್ಮ ಬಗ್ಗೆ. ನಾವು ಹಿಂಗೆ ತಿಂದ್ರೇ ಫೇಮಸ್ಸು. ಜನ ನಮ್ಮನ್ನ ಹಿಂಗೆ ನೋಡೇ ಗುರ್ತಿಸ್ತಾ ಇರೋದು. ಬಸ್ಸು ಅದಕ್ಕಿಂತ ಸಖತ್ ಟೇಸ್ಟ್ ಗೊತ್ತಾಗಿದೆ. ನಾನ್ ವೆಜ್ಜು ಅಮಾಸೆ ರಾತ್ರಿಯಲ್ಲಿ ಸಮಾಧಿ ಮೇಲೆ ಕುತ್ಕೊಂಡು ತಿಂತಾ ಇರೋದು, ಅದು ಸ್ಮಶಾನದಲ್ಲಿ. ಈಗ ಈ ಥರ ವೀಡಿಯೋ ಬರ್ತದೆ ಅಂದರೆ ಮುಂದೆ ಯಾವ್ಯಾವ ಥರ ವೀಡಿಯೋ ಬರ್ತದೆ, ನಮ್ಮ ಹಳ್ಳಿ ಲೈಫ್ ಹೆಂಗಿರ್ತದೆ ಎಲ್ಲ ನಿಮ್ಗೆ ತೋರಿಸ್ತೀವಿ. ಬನ್ನಿ, ನಮ್ಮ ಜೊತೆ ಇರಿ ಸಾಕು. ಬಾಸು, ಏನು ಬಸ್ಸು? ನೀನ್ ಹಿಂಗೆ ತಿನ್ನೋದು ನೋಡ್ಬಿಟ್ರೆ ದೆವ್ವನೇ ಎದ್ರಕೊಂಡು ಇದ್ಯಾವ್ದೋ ದೊಡ್ಡ ದೆವ್ವ ತಿಂತದೆ ಅನ್ಬಿಟ್ಟು ಓಡ್ಬಿಡ್ತದೆ. ಏನ್ ಬಾಸು ಹಿಂಗ್ ಹೇಳ್ತೀಯಾ? ಹೇಳಕ್ಕಾಗಲ್ಲ ಬಸ್ಸು. ಅದು ನೋಡ್ತದೆ, ಇವನು ಯಾರೋ ನನಗೆ ದೊಡ್ಡ ದೆವ್ವ ಇದ್ದಾಗ ಅವನೇ ನನ್ನೇ ಮೀರ್ಸ್ತಾನೆ ಅನ್ಬಿಟ್ಟು ತಿನ್ಕೊಳಪ್ಪ ನೀನೇ ಅನ್ಬಿಟ್ಟು ಹೊಂಟೋದ್ರು ಹೋಗ್ಬೋದು ಬಸ್ಸು. ಯಾರು ಇವ್ರೆಲ್ಲ? ಆದ್ರೂ ನನ್ನ ಸ್ಟೈಲ್ ಬಿಡಕ್ಕಾಯ್ತದ ಬಸ್ಸು. ಗಬಾ ಅಂತ ಹಾಕೋತಾ ಇರ್ಬೇಕು, ಟೈಮ್ ಆಯ್ತಾ ಇರ್ತದೆ. ಏನು ರುಚಿ ಬಸ್ಸು. ಸಮಾಧಿ ಮೇಲೆ ಕುತ್ಕೊಂಡು ತಿಂತಾ ಇರು, ಒಳ್ಳೆ ಟೇಸ್ಟ್ ಆಯ್ತು ಊಟ. ಒಳ್ಳೆ ಕಬಾಬು, ಕುಸ್ಕ. ನೋಡೋರು ಅನ್ಕೋಬೋದು ಈ ನನ್ನ ಮಕ್ಳು ಎಂತ ನನ್ನ ಮಕ್ಕಳು ಅಂತ. ಏನು ಅನ್ಕೊಂಡ್ರೆ ನಾವು ಹಿಂಗೇನೆ. ನೀವು ಈ ಥರ ಎಲ್ಲ ನೋಡಿರಲ್ಲ, ತಿಂದಿರಲ್ಲ.
ನಾವು ನಿಮಗೆ ತೋರಿಸ್ತಾ ಇರ್ತೀವಿ, ನೋಡ್ತಾರೆ ನೀವು, ಖುಷಿ ಪಡ್ತಾರೆ. ಊಟ ಗೀತ ಬಂದ್ರೆ ಏನ್ ಮಾಡ್ತೀಯಪ್ಪ? ಗೊತ್ತಲ್ಲ ಬಸವ, ಅದಕ್ಕೂ ಒಂದು ಪೀಸು ಫ್ರೆಂಡ್ ಮಾಡ್ಕೊಬಿಡ್ತೀನಿ. ಫ್ರೆಂಡ್ ಮಾಡ್ಕೊಳ್ಳೋದಿರ್ಲಿ, ಮತ್ತೆ ಬೂತನ್ ಕಳಿಸ್ಬಿಟ್ಟು ಗೀತನ್ ನಿಲ್ಸ್ಕೊಬಿಟ್ಟು. ಹೋಲಿ ಮುಂಡೆದೆ. ಕಬಾಬು ಕುಸ್ಕ ಎಲ್ಲ ಖಾಲಿ, ಲೈಫೇ ಒಂಥರ ಜಾಲಿ. ಮಾಂಸ ದಿನ ಕಬಾಬ್ ತಿಂದರೆ ಅಲ್ಲ, ಮಾಂಸ ತಿಂದರೆ ಏನೋ ಆಗೋಯ್ತದೆ, ಸ್ಮಶಾನದಲ್ಲಿ ತಿಂದರೆ ಏನೋ ಆಗೋಯ್ತದೆ, ಏನೂ ಆಗಲ್ಲ. ಸತ್ತಾದ್ಮೇಲೆ ಮಾತ್ರ ದೆವ್ವ ಆಗೋದಲ್ಲ. ಅಲ್ಲಿ ನಿಮ್ಮ ಪ್ರಕಾರ ಸತ್ತಾದ್ಮೇಲೆ ತಾನೇ ದೆವ್ವ ಆಗೋದು. ಅವರು ಎಲ್ಲ ತಿನ್ಕೊಂಡೇ ತಾನೇ ಹೋಗಿರ್ತಾರೆ, ಏನು ಮಾಡ್ತಾರೆ? ಎಲ್ಲ ಖಾಲಿ ಮಾಡಿದ್ದೀವಿ. ಒಳ್ಳೆ ಬ್ಯಾಟಿಂಗ್ ಅಂತೂ ಆಯಿತು, ನನಗಂತೂ ತೃಪ್ತಿ ಆಯಿತು. ಎಲೆ ತೋರ್ಸು ಬಸ್ಸು. ಬಸೋ ಹೆಂಗೆ ಖಾಲಿ ಮಾಡಿದ್ದೀವಿ ಅಂತ ನೋಡಿ. ಇನ್ನೂ ಇದ್ದಿದ್ರು ನಾನಂತೂ ಖಾಲಿ ಮಾಡಿರುವೆ. ನಮ್ಮ ಬಸೋ ಜಾಸ್ತಿ ತಿನ್ಬೇಡ ನೀನು, ಆರೋಗ್ಯವಾಗಿರ್ಬೇಕು ಅಂದರು. ಈಗ ಊಟ ಎಲ್ಲ ಮುಗಿದ್ಮೇಲೆ ನಮ್ದು ಏನು ಅಂದ್ರೆ ಸ್ಮಶಾನ ಆದ್ರೂ ಕ್ಲೀನ್ ಆಗಿರ್ಬೇಕು. ನಾವು ತಂದಿರೋ ಐಟಮ್ ಎಲ್ಲ ಎತ್ಕೊಂಡವ್ರೆ, ಎಲೆನು ಎತ್ಕೋತಾ ಇದೀವಿ. ಇದು ಎತ್ಕೋತಾ ಇದ್ದೀವಿ, ನೀಟಾಗಿರ್ಬೇಕು. ಯಾವುದೇ ಜಾಗ ಆದರೂ ನಾವು ಏನೇ ತಿಂದಿದ್ರು ನೀಟಾಗೆ ಎತ್ತಿ ನೀಟಾಗೆ ಕ್ಲೀನ್ ಮಾಡ್ಬಿಟ್ಟು ಹೋಗ್ಬೇಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಈ ಕಡೆ ಎಷ್ಟೇನ ಬಾಬಸ್ ಹಿಂದಕ್ಕೆ ಹಿಂದೆಗಡೆ ಕಾಣಿಸ್ತಾ ಇದೆ ವಿಷ್ಣು ಸೇನೆ. ಬಸೋ ಹಾ, ಈ ಕಡೆ ಇಳ್ದೇನಾರು ಹೋಗೋದಿತ್ತಾ? ನಿನ್ ಕೈಲಿ ಇಳಿಯಕ್ಕಾಗಲ್ಲ ಅಂತ ಗೊತ್ತು. ಹೈ ಜಂಪು ಬಸ್ಸು ನಾನು ಜಮ್ಮಂದಲ್ಲಿ ಏನ್ ಹೇಳ್ತಾ ಇದೀಯ ಗುರು? ಹಾಕ್ಬಿಡು. ಹಾಕ್ಬಿಡ್ಲಾ? ಹೊರಗಡೆಗೆ ಹಾಕ್ಬಿಟ್ಟಿದ್ದೀವಿ, ಕ್ಲೀನ್ ಮಾಡಿದ್ದೀವಿ ಜಾಗ ಎಲ್ಲ. ಏನ್ ಮಾಡಿದೀವಿ. ಹಂಗೆ ಅಲ್ಲೊಬ್ರವ್ರು ನೋಡು. ನೋಡ ಎಲ್ಲ ಟಾಟಾ, Clean ಮಾಡ್ಕೊಳ್ಳೋಣ. ಬಾಯ್ ಬಾಯ್. ನಮ್ಮ ಸಸಿ ಬಸ್ ಹೇಳ್ತಿದ್ರು ಇಲ್ಲೇ ಮನೆ ಕೊಡೋಣ ಅಂತ. ನಾನು ಬೇಡ ಬಾ ಬಸ್ಸು, ಮನೆಗೆ ಹೋಗೋಣ ಇವತ್ತೊಂದು ದಿವಸ ಅಂತ ಕರ್ಕೊಯ್ತಾ ಇದ್ದೀನಿ. ಇನ್ನೊಂದ್ ದಿನ ತೋರಿಸ್ತೀವಿ ಅದನ್ನ. ನೋಡಿ, ಇವತ್ತು ಮುಗೀತು ಆಟ, ಮನೆ ಕಡಿಕೆ ಓಟ. ಮೂಢನಂಬಿಕೆಗಳಿಗೆ ತಲೆ ಕೊಡಬೇಡಿ. ಯಾವ ದೆವ್ವ ಏನು ಇರಲ್ಲ, ಸತ್ ಮೇಲೆ ಎಲ್ಲ ಹೋಯ್ತಾ ಇರೋದೆ. ಅದಕ್ಕಿಂತ ಮುಂಚೆ ಏನಾದ್ರು ಕೆಲಸ ಮಾಡಬೇಕು, ಏನಾದರೂ ಮಾಡೋಣ, 4 ಜನ ನೆನ್ಸ್ಕೊಳಂಗೆ ಅಷ್ಟೇ. ಈಗ ನೋಡಿ, ಬಂದೋ ಸ್ಮಶಾನಕ್ಕೆ ಬಂದೋ, ಸಮಾಧಿ ಮೇಲೆ ಕುತ್ಕೊಂಡು ಊಟ ಮಾಡ್ದೋ, ಏನೂ ಆಗಲ್ಲ. ಯಾವ ದೆವ್ವನೂ ಬರಲ್ಲ, ಏನೂ ಇಲ್ಲ. ಯಾರು ಹೆದರ್ಕೋಬೇಡಿ. ಮೂಢನಂಬಿಕೆಗಳ್ನ ಎಲ್ಲ ತೆಗ್ದಾಕಿ ಕೆಲಸ ಮಾಡಿ ಚೆನ್ನಾಗಿ. ವಿಚಿತ್ರವಾಗಿ ಏನೇನು ನಮ್ಗೆ ತೋರಿಸ್ಬೋದು ಅಂತ ನೀವು ಗೆಸ್ ಮಾಡ್ತಾರೆ. ಹೀಗೆ ಮನೆ ಬರ ಕೆಟ್ಟೋಯ್ತು ಅಂದಾಗ ಇವೆಲ್ಲ ಬರ್ತವೆ ಅಷ್ಟೇ, ಏನು ಇಲ್ಲ. ನೋಡಿ, ಏನಾರು ಹಣೆ ಬರ ಕೆಟ್ಟವ್ರೆ ಮಾತ್ರ ದೆವ್ವ ಬರ್ತದೆ. ನಮ್ಮ ಭರತ ಹೇಳ್ತವನೆ ಅಷ್ಟೇ. ಅಷ್ಟೇ ಪೆದ್ದಯ್ಯ, ಇವನ್ ಯಾರು? ಹಂಗಂತ ಅನ್ಕೋತಾರೆ ಅಷ್ಟೇ. ಅನ್ಕೋತಾರೆ. ದೇವ ಬಂತು ಇವ್ರು ತಿಂದಿದ್ರು ಸಮಾಧಿ ಮೇಲೆ, ಅದಕ್ಕೆ ಇವರು ಎಲ್ಲ ಹಿಂಗ ಆಗ್ಬಿಟ್ಟವ್ರೆ ಅಂತ ಅಂತಾರೆ. ಅಲ್ಲಿವರೆಗೂ ನಾವು ಅವಕಾಶ ಕೊಡಲ್ಲ. ಇವತ್ತು ನಾಟ ಇಷ್ಟೇ, ಎಲ್ಲರೂ ಮನೆ ಕಡೆ ಓಟ. ಬಾಯ್. ನೋಡು, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಹೋಗಿ ಬದುಕೋ. ಹೋಗು, ಓಡು.